ನಾನು ಈ ವ್ಲಾಗಲ್ಲಿ ನಿಮಗೆ ಹೊರನಾಡು ಶೃಂಗೇರಿಗೆಲ್ಲ ನಾವು ಹೇಗೆ ವಿಸಿಟ್ ಮಾಡಿದ್ವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪೂರ್ತಿಯಾಗಿ ನೋಡಿ, ಹಾಗೆ ಜೈಷ್ಣವ್ಗೆ ನಾನು ಏನೇನು ಫುಡ್ನ ಟ್ರಾವೆಲಲ್ಲಿ ತೊಗೊಂಡಿದ್ದೆ ಅನ್ನೋ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಸ್ವಲ್ಪ ಇಲ್ಲಿ ಫ್ರೂಟ್ಸ್ ಇಟ್ಕೊಂಡಿರ್ತೀನಿ ಅವನಿಗೆ ಅಂತ, ಆ್ಯಪಲ್ ಅಥವಾ ಬನಾನಾ. ಆ್ಯಂಡ್ ಇದನ್ನು ಕಂಪ್ಲೀಟ್ ಮೀಲ್ ಅಂತ ಹೇಳೋಕ್ಕಾಗಲ್ಲ, ಸುಮ್ಮನೆ ಏನೋ ಸ್ನ್ಯಾಕ್ ಥರ ಕಚ್ಚಿ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನಾನು ತನಿಷಾ ಟೈಮಿಂದನೂ ಅಷ್ಟೇ ಈ ಥರ ಡಿಸ್ಪೋಸಬಲ್ ಬಾಕ್ಸಲ್ಲಿ ಒಂದು ಇಡ್ಲಿ, ದೋಸೆ ಆ ಥರ ಏನಾದ್ರು ಇಟ್ಕೊಂಡಿರ್ತೀನಿ ಸ್ವಲ್ಪ ತಿನ್ನಿಸೋದಕ್ಕೆ. ಆ್ಯಂಡ್ ನನ್ನ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡೋದು. ಸೀರಿಯಸ್ಲಿ ಅದು ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಬ್ರೆಸ್ಟ್ ಫೀಡಿಂಗ್ ಅಂತೂ ಅವಾಗವಾಗ ನಡೀತಾನೆ ಇರುತ್ತೆ, ಯಾಕಂದರೆ ಮಕ್ಕಳು ಹಸುವಾಗ್ತಾ ಇರುತ್ತೆ ಮತ್ತು ಮಲಗಿಸೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಿಡಿಸೋದಕ್ಕೆ ಅದಕ್ಕೆ ಮನ್ಸು ಬರ್ತಾಯಿಲ್ಲ ನನಗೆ, ಕನ್ವೀನಿಯನ್ಸ್ ಆಗಿಬಿಡುತ್ತೆ ಫುಲ್ಲು ಅದು. ಸೊ ಮಧ್ಯದಲ್ಲಿ ನಾವಿಲ್ಲಿ ಹಾಗೆ ಹೋಟ್ಲಿಗಂತ ನಿಲ್ಲಿಸಿದಾಗ ಸ್ವಲ್ಪ ದಾಲ್ ಕಿಚಡಿ ತೊಗೊಂಡಿದ್ವಿ. ಸೊ ಮಕ್ಳಿಗೆ ಅಂದ್ಬಿಟ್ಟು ನಾನಿನ್ನು ಮೊಸರನ್ನ ಅಂತೂ ಒನ್ ಆಫ್ ದ ಟಾಪ್ ನನಗೆ ಇಷ್ಟವಾಗಿರೋದು. ಅಂದರೆ ಮಕ್ಳಿಗೆ ತಿನ್ನಿಸೋದಕ್ಕೆ ಬೆಸ್ಟ್ ಅಲ್ವಾ, ಎಲ್ಲೇ ಹೋದ್ರೂ ಆರಾಮಾಗಿ ತಿನ್ನಿಸ್ಬೋದು. ಸೊ ಮೊಸರನ್ನ ಮಿಡಲಲ್ಲಿ ತಿನ್ನಿಸ್ಕೊಂಡೆ. ಆ್ಯಂಡ್ ಇನ್ ಬಿಟ್ವೀನ್ ಅದಾದಮೇಲೆ ಮತ್ತೆ ನಾವೊಂದು ಕಾಫಿ ಬ್ರೇಕಿಗೆ ನಿಲ್ಲಿಸ್ಕೊಂಡಾಗ ಇಲ್ಲಿ ನಾನು ಸರಿನಾ ಆಲ್ರೆಡಿ ಮನೇಲೇ ಮಾಡ್ಕೊಂಡು ಬಂದಿದ್ದೆ. ಆವಾಗ ಒಂದನ್ನು ತಿನ್ನಿಸ್ದೆ ಪಾಪುಗೆ. ಸೊ 10 hours ಆದಮೇಲೆ ದೇವಿಯ ದರ್ಶನ ಸಿಕ್ತು ಹೊರನಾಡು ಅಲ್ಲಿ. ಯಾಕಂದರೆ 10 hour ಜರ್ನಿ ನಿಜವಾಗ್ಲೂ ತುಂಬ ಕಷ್ಟವಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಶೃಂಗೇರಿ ಮತ್ತು ಬೇರೆ ಊರುಗಳಿಗೂ ಹೋಗಿದ್ವಿ. ಸೊ ಹೇಗಿತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಫಾಲೋ ಮಾಡೋದನ್ನು ಮರಿಬೇಡಿ.